ವೀಕ್ಷಕರ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಚೆನ್ನಮ್ಮ ಅಂತ್ಯಕ್ರಿಯೆ ನೋಡಲು ಜೈಲಿನಿಂದ ಹೊರಬರದೆ ಪ್ರಜ್ವಲ್ ರೇವಣ್ಣ ಪರದಾಡ್ತಾ ಇದ್ದಾರೆ. ಸದ್ಯ ಅವರ ಅಂತಿಮ ದರ್ಶನದ ವಿಧಿವಿಧಾನವನ್ನು VC ಮೂಲಕ ವಿಡಿಯೋ ಮೂಲಕ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಬಹಳ ಅಂದರೆ ಬಹಳ ನೋವನ್ನು ಅನುಭವಿಸ್ತಾ ಇದ್ದಾರೆ. ಮನಸ್ಸಿನಲ್ಲಿ ಬಹಳ ಕಿರ್ಚಾಟ ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದಾರೆ, ನನ್ನ ಬಿಡಿ ಅಂತೇಳಿ. ಸದ್ಯಕ್ಕೆ ಮೇಲ್ನೋಟಕ್ಕೆ ಜೈಲು ಅಧಿಕಾರಿಗಳಿಂದ ಯಾವ ಸ್ಪಂದನೆಯೂ ಕೂಡ ಇಲ್ಲ. ಸೊ ಅವರ ಕುಟುಂಬಸ್ಥರು ಯಾವ ಬೇಲ್ ಅರ್ಜಿಯೂ ಕೂಡ ಹಾಕಿಲ್ಲ. ಸೊ ಆ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಇದ್ದುಕೊಂಡು ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಒಂದು ದೃಶ್ಯಾವಳಿಗಳನ್ನು, ಈ ಒಂದು ಅಂತ್ಯ ಕ್ರಿಯೆಯ ಒಂದು ಅಂತಿಮ ದರ್ಶನಗಳನ್ನು ಈ ವಿಡಿಯೋದಲ್ಲೇ ನೋಡಬೇಕು ಪ್ರಜ್ವಲ್ ರೇವಣ್ಣ. ಸದ್ಯ ಬನ್ನಿ ಒಂದು ವಿಡಿಯೋ ನೋಡ್ತಾ ಹೋಗೋಣ. ಈ ವಿಡಿಯೋ ನೋಡೋಕ್ಕೆ ಮೊದಲು ನೀವರಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೆ ಕೊಡದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ತೀವ್ರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಶನಿವಾರ ಸಂಜೆ ಬೆಂಗಳೂರಿನಲ್ಲಿ ನಿಧನರಾಗಿರ್ತಾರೆ. ಸದ್ಯ ಜೈಲಿನಲ್ಲಿರುವ ಅವರ ಮೊಮ್ಮಗ ಹಾಗೂ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಲು ಜೈಲು ಅಧಿಕಾರಿಗಳ ಅನುಮತಿ ಪಡೆದಿದ್ದಾರೆ. ಸದ್ಯ ಆದರೆ ಅವರು ಜೈಲಿನಿಂದ ಹೊರಬಂದು ನೇರವಾಗಿ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ತಿಲ್ಲ, ಬದಲಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗಿಯಾಗಲಿದ್ದಾರೆ. ಅಜ್ಜಿಯ ಅಂತಿಮ ದರ್ಶನ ಪಡೆಯಲು ಪ್ರಜ್ವಲ್ ರೇವಣ್ಣ ಪೆರೋಲ್ ಕೋರಿ ಅರ್ಜಿ ಸಲ್ಲಿಸಿಲ್ಲ ಎಂದ ಮೂಲಗಳು ತಿಳಿಸಿರುವಂಥದ್ದು. ಸದ್ಯ ಕೇವಲ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಂತ್ಯಕ್ರಿಯೆಯನ್ನು ವೀಕ್ಷಿಸಲು ಜೈಲು ಅಧಿಕಾರಿಗಳಿಗೆ ಮನವಿ ಮಾಡಿದ್ದು, ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕರು ಇದಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಇನ್ನು ಮೃತ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರು ಹಾಗೂ ಗಣ್ಯರ ಸಾಗರವೇ ಹರಿದು ಬರುತ್ತಿದ್ದು, ಇಂದು ಮಧ್ಯಾಹ್ನವೇ ಒಳನರಸೀಪುರ ತಾಲೂಕಿನ ಮಾವಿನಕೆರೆಯ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲ್ನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಇನ್ನು ಒಕ್ಕಲಿಗರ ಸಂಪ್ರದಾಯದಂತೆ ಅವರ ಸ್ವಗ್ರಾಮದ ಬಳಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಇವತ್ತು ವಿಚಾರ ಬೇರೆ ರೀತಿಯಲ್ಲಿ ಇರುವಂಥದ್ದು. ಸದ್ಯ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಪ್ರಜ್ವಲ್ ರೇವಣ್ಣ ಅಂತಿಮ ದರ್ಶನವನ್ನು ಪಡೆದುಕೊಳ್ಬೇಕಾಗುತ್ತೆ. ಸದ್ಯಕ್ಕೆ ಈ ವಿಚಾರವನ್ನು ತಿಳಿಸಿದ್ದಂತೆ ಬಹಳ ಜೈಲಿನಲ್ಲೇ ಕುಸಿದು ಬಿದ್ದಿರುವಂತಹ ಒಂದು ಸನ್ನಿವೇಶಗಳು ಕೂಡ ನಡೆಸಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಬಹಳ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ. ಸೊ ನಾನು ಮಾಡಿದ ತಪ್ಪು ಅವರಿಗೆ ಮಾಡಿರುವ ತಪ್ಪು ಅರಿವಾಗ್ತಾ ಇದೆ. ಸದ್ಯಕ್ಕೆ ಅವರ ಅಜ್ಜಿಯ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಅವರಿಗೆ ಅಂತಿಮ ದರ್ಶನ ಪಡೆಯಲಿಕ್ಕೆ ಅವಕಾಶ ಇರುವಂಥದ್ದು. ಸದ್ಯ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯದ ಆರೋಪದಡಿ ಜೈಲು ಸೇರಿರುವಂಥದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಸೊ ಈ ಪ್ರಜ್ವಲ್ ರೇವಣ್ಣ ಅವರಿಗೆ ಪೆರೋಲ್ ಮೂಲಕ ಅರ್ಜಿ ಸಲ್ಲಿಸಿ ರಿಲೀಸ್ ಮಾಡ್ತಾರೆ ಅನ್ನುವಂಥ ಮೂಲಗಳು ಕೂಡ ಬರ್ತಾ ಇದ್ವು. ಆದರೆ ಕುಟುಂಬದವರು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಸದ್ಯಕ್ಕೆ ಅನುಮತಿಯನ್ನು ಕೊಡಿದ್ದಾರೆ. ಆ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಈ ಒಂದು ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಸದ್ಯ ಇದಕ್ಕೆ ಅಧಿಕಾರಿಗಳು ಒಪ್ಪಿಗೆಯನ್ನು ಕೊಡ್ಕೊಂಡು ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಈ ವಿಚಾರವಾಗಿ ಭಾಳ ಆಕ್ರೋಶ ಆಕ್ರಂದನ ಎಲ್ಲವೂ ಕೂಡ ಮುಗಿಲಿಬಿಟ್ಟಿರುವಂಥದ್ದು ಪ್ರಜ್ವಲ್ ರೇವಣ್ಣ ಮುಖದಲ್ಲಿ. ಒಂದು ರೀತಿಯ ಕಣ್ಣೀರು, ಭಾಳ ಭಾವುಕರಾಗಿದ್ದಾರೆ. ಈ ವಿಚಾರವನ್ನು ನೋಡಿ, ಕುಟುಂಬಸ್ಥರನ್ನು ನೋಡಿ, ಜನಸಾಗರವನ್ನು ನೋಡಿ. ಪ್ರಭಾವಿ ಮಾಜಿ ಸಂಸದ ಅಂತಲೇ ಹೇಳ್ಬೋದು ಪ್ರಜ್ವಲ್ ರೇವಣ್ಣ ಅವ್ರನ್ನ. ಆದರೆ ಲೈಂಗಿಕ ದೌರ್ಜನ್ಯ ಆರೋಪದ ವಿಚಾರವಾಗಿ ಜೈಲು ಸೇರುವಂತಹ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಗೆ ಗುರಿ ಆಗಿದ್ದಾರೆ. ಆ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಅವರು ಅಜ್ಜಿಯ ಅಂತಿಮ ದರ್ಶನವನ್ನು ವಿಡಿಯೋ ಮೂಲಕವೇ ಅವರಿಗೆ ದರ್ಶನವನ್ನು ಮಾಡಿಸಲಾಗ್ತಾ ಇದೆ. ಸದ್ಯಕ್ಕೆ ಈ ವಿಚಾರ ಬಹಳ ಗಂಭೀರತೆಯನ್ನು ಪಡೆದುಕೊಳ್ತಿರುವಂಥದ್ದು. ಸೊ ಜನಸಾಗರವೇ ಹರಿದು ಬರ್ತಾ ಇರುವಂಥದ್ದು ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಲಿಕ್ಕೆ. ಸೊ ಹಾಸನ ಜಿಲ್ಲೆ ಒಳನರಸೀಪುರ ತಾಲೂಕಿನಲ್ಲಿ ಈ ಒಂದು ಅಂತ್ಯಕ್ರಿಯೆ ನಡೀತಾ ಇರುವಂಥದ್ದು. ಸದ್ಯಕ್ಕೆ ಎಲ್ಲ ವಿಧಿವಿಧಾನಗಳು ಒಕ್ಕಲಿಗ ಸಮುದಾಯದಂತೆ ನಡೀತಾ ಇದೆ. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಗೋಳಾಟಗಳನ್ನು ಮಾಡ್ತಾ ಇದ್ದಾರೆ. ಬಹಳ ತಲೆಯನ್ನು ಚಿಚ್ಕೊಳ್ತಾ ಇದ್ದಾರೆ. ಇಂತಹ ಒಂದು ನೋವು, ಸಂಕಟ ಪ್ರಜ್ವಲ್ ರೇವಣ್ಣ ಅವರಿಗೆ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಸೊ ಜೈಲಿನಲ್ಲಿಯೇ ಕುಸಿದು ಬಿದ್ದಿರುವಂತಹ ವಿಚಾರ, ಈ ಒಂದು ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿಯೇ ಕುಸಿದು ಬಿದ್ದಿರುವಂತಹ ವಿಚಾರವನ್ನು ನಾವು ಕೂಡ ನೋಡಿದ್ದೀವಿ. ಸದ್ಯಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಅಜ್ಜಿಯ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಸೊ ಜನಸಾಗರವೇ ಬರ್ತಾ ಇದೆ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ.
ಸದ್ಯಕ್ಕೆ ಕುಟುಂಬಸ್ಥರ ಕಣ್ಣೀರು ಆಕ್ರಂದನ ಪ್ರಜ್ವಲ್ಲ ರೇವಣ್ಣರಿಗೆ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಕುಟುಂಬಸ್ಥರ ಕಣ್ಣೀರನ್ನು ನೋಡಿ, ಕುಟುಂಬಸ್ಥರ ಪರಿಸ್ಥಿತಿ ಇಲ್ಲಿರುವಂಥದ್ದು ನೋಡಿ, ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಮುಂದೆ ಎಲ್ಲರೂ ಕೂಡ ಗುಳೋ ಅಂತ ಆಳ್ತಾ ಇದ್ದಾರೆ. ಇವೆಲ್ಲ ಸನ್ನಿವೇಶಗಳನ್ನು ಪ್ರಜ್ವಲ್ಲ ರೇವಣ್ಣ ವಿಡಿಯೋ ಮೂಲಕ ನೋಡ್ತಾ ಇದ್ದಾರೆ. ಈ ವಿಡಿಯೋ ನೋಡಿದ್ರು ಕೂಡ ಅವರ ಆಕ್ರೋಶ, ಆಕ್ರಂದನ, ಬಹಳ ಕಿರ್ಚಾಟಗಳು, ನನ್ನನ್ನು ಕಳಿಸಿ ನಾನು ಅಜ್ಜಿ ನೋಡಬೇಕು ಅಂತೇಳಿ ಜೈಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ನನ್ನನ್ನು ದಯಮಾಡಿ ಕಳಿಸಿ, ನಾನು ಅಜ್ಜಿ ಹತ್ರ ಹೋಗಬೇಕು ಅಂತ. ಸೊ ಇಂತಹ ಸನ್ನಿವೇಶ ಜೈಲಿನಲ್ಲಿ ನಡೀತಾ ಇರುವಂಥದ್ದು ಪ್ರಜ್ವಲ್ಲ ರೇವಣ್ಣ ವಿಚಾರವಾಗಿ. ಸದ್ಯಕ್ಕೆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಪ್ರಜ್ವಲ್ ವಿಚಾರ. ಯಾಕೆಂದರೆ ಬೇಲ್ ಮೂಲಕ, ಪೆರೋಲ್ ಮೂಲಕ ಆಚೆ ಬರ್ತಾರೆ ಪ್ರಜ್ವಲ್, ಅಜ್ಜಿ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾರೆ ಅಂತ. ಸದ್ಯಕ್ಕೆ ಯಾವ ಒಂದು ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಆ ಕಾರಣಕ್ಕಾಗಿ ಪ್ರಜ್ವಲ್ಲ ರೇವಣ್ಣ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಈ ಒಂದು ಅಂತಿಮ ದರ್ಶನವನ್ನು ಪಡೆದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಏನು ಹೇಳ್ತೀರಾ ಎಲ್ಲದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ತಪ್ಪದೆ ಎಲ್ಲರೂ ಕೂಡ ಚೆನ್ನಮ್ಮವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.